ನಾವೇನು RSSಗೆ 100 ವರ್ಷ ಆಯಿತು ಅಂತ ಮಾತಾಡ್ತಿದ್ದೀವಿ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPI ಭಾರತೀಯ ಕಮ್ಯುನಿಸ್ಟ್ ಪಕ್ಷಕ್ಕೂ 100 ವರ್ಷ ಆಯಿತು ಸ್ನೇಹಿತರೆ. ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಸಹ ಯಾವ ರೂಪದಲ್ಲೂ ಸಹ ಕಮ್ಯುನಿಸ್ಟ್ ಪಕ್ಷಗಳು ಅಧಿಕಾರದಲ್ಲಿ ಇರೋದಿಲ್ಲ. ಕಮ್ಯುನಿಸ್ಟರಿಗೆ ಎಲ್ಲಕ್ಕಿಂತಲೂ ಸಿದ್ಧಾಂತವೇ ಮುಖ್ಯ ಆಗೋಯ್ತು. ಕಮ್ಯುನಿಸಂ ಭಾರತದಿಂದ ಸಂಪೂರ್ಣವಾಗಿ ನಾಶ ಆಗೋಯ್ತಾ? ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸಾರಥ್ಯ ವಹಿಸಿದವರು ಏನು ಮಾಡಿದ್ರು? ಕಮ್ಯುನಿಸಂದು ಸಂಘರ್ಷದ ಮೂಲಕ ಸಮಾನತೆ. ಭಾರತೀಯ ಪರಂಪರೆ ನಮಗೆ ಹೇಳ್ಕೊಟ್ಟಿರೋದು ಸಾಮರಸ್ಯದ ಮೂಲಕ ಸಮಾನತೆ. ಕಮ್ಯುನಿಸಂ ಏನು ಹೇಳುತ್ತೆ ಅಂತಂದರೆ ಧರ್ಮ ಒಂದು ಅಫೀಮು. ಕಮ್ಯುನಿಸ್ಟ್ ಪಕ್ಷದ ನೇತಾರರಾಗಿದ್ದಂಥ ಸೀತಾರಾಮ್ ಯೆಚೂರಿ ಅವರು ಒಂದು ಘೋಷಣೆ ಮಾಡ್ತಾರೆ, ಚೀನಾ ಕಮ್ಯುನಿಸ್ಟ್ ಪಕ್ಷದ ಚೇರ್ಮನ್ ಯಾರೋ ಅವರೇ ನಮಗೂ ಕೂಡ ಚೇರ್ಮನ್ ಅಂತ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಲ್ಲೇ ದೊಡ್ಡ ಭಿನ್ನಾಭಿಪ್ರಾಯ ಉಂಟಾಯಿತು. ಕಮ್ಯುನಿಸ್ಟ್ ಪಾರ್ಟಿ ಹೋಳಾಯಿತು. ರಾಜಕೀಯವಾಗಿ ಇಂಥವರ ಕೈಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ? ಕಮ್ಯುನಿಸಂ ಸಂಪೂರ್ಣವಾಗಿ ಮರೆಯಾಗೋಯ್ತಾ, ಕಣ್ಮರೆಯಾಗೋಯ್ತಾ ಭಾರತದಿಂದ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕೇರಳ ಮತ್ತು ಕರ್ನಾಟಕದ ನಡುವಿನ ಒಂದು ಜಟಾಪಟಿಯನ್ನು ನೀವು ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಯಲಹಂಕದಲ್ಲಿ ಅಕ್ರಮ ಮನೆಗಳ ನೆಲಸಮ ಮಾಡಿದ ಹಿನ್ನೆಲೆಯಲ್ಲಿ ಕೇರಳ ಮತ್ತು ಕರ್ನಾಟಕದ ಸರ್ಕಾರಗಳು ಕಿತ್ತಾಡ್ತಾ ಇವೆ. ಇದಕ್ಕೆ ಮುಖ್ಯ ಕಾರಣವಾಗಿರೋದು ಮುಸ್ಲಿಂ ವೋಟುಗಳು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಈ ಮುಸ್ಲಿಂ ವೋಟುಗಳು ಯಾಕೆ ಇಂಪಾರ್ಟೆಂಟು ಅಂತಂದರೆ 2026ಕ್ಕೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಅದು ಒಂದು ವಿಚಾರ. ಆದರೆ ಈ ಬಾರಿಯ ಕೇರಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಿರುತ್ತೆ? ಇದು ಈಗಾಗಲೇ ಬಹುತೇಕ ಸ್ಪಷ್ಟ ಆಗಿದೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ನಲ್ಲಿ ಕೇರಳದಲ್ಲಿ ಆಡಳಿತಾರೂಢ ಎಡಪಕ್ಷಗಳ ಒಕ್ಕೂಟ ಹೀನಾಯವಾಗಿ ಸೋತಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಅಧಿಕಾರಕ್ಕೆ ಬರೋದು ಶತಸಿದ್ಧ ಅನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಏನಾದರೂ ಮಾಡಿ ಮುಸ್ಲಿಂ ವೋಟ್ಗಳನ್ನು ತಮ್ಮ ಕಡೆಗೆ ಎಳ್ಕೊಳ್ಬೇಕು, ಕಾಂಗ್ರೆಸ್ ಹೋಗೋದನ್ನು ತಪ್ಪಿಸ್ಬೇಕು ಅಂತ ಈ ರೀತಿ ಕೇರಳ ಕರ್ನಾಟಕಕ್ಕೆ ಬಂದು ರಾಜಕೀಯ ಮಾಡ್ತಾ ಇದೆ. ಇರಲಿ, 2026ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ಸಂದೇಶ ನಿಜವಾಗಿ ಬಿಟ್ಟರೆ, ಅಂದರೆ ಆಡಳಿತಾರೂಢ ಎಡಪಕ್ಷಗಳ LDF ಸರ್ಕಾರ ಸೋತು ಬಿಟ್ಟರೆ, ಆಗ ಭಾರತದ ರಾಜಕೀಯ ಇತಿಹಾಸದಲ್ಲೇ ಒಂದು ಮಹತ್ವವಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿಬಿಡುತ್ತೆ ಸ್ನೇಹಿತರೆ. ಏನದು ಮಹತ್ವದ ಸನ್ನಿವೇಶ? 1957ರ ನಂತರದಲ್ಲಿ ಇಡೀ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಸಹ ಯಾವ ರೂಪದಲ್ಲೂ ಸಹ ಕಮ್ಯುನಿಸ್ಟ್ ಪಕ್ಷಗಳು ಅಧಿಕಾರದಲ್ಲಿ ಇರೋದಿಲ್ಲ. ಅಂಥ ಒಂದು ಸನ್ನಿವೇಶ ಮೊಟ್ಟ ಮೊದಲ ಬಾರಿಗೆ ಸೃಷ್ಟಿಯಾಗುತ್ತೆ. ಅಂದರೆ ರಾಜಕೀಯವಾಗಿ ಕಮ್ಯುನಿಸ್ಟ್ ಪಕ್ಷಗಳು ಸಂಪೂರ್ಣವಾಗಿ ಕಣ್ಮರೆಯಾಗ್ಬಿಡ್ತಾರೆ. ಈ ವಿಚಾರ ಹೇಳೋದಕ್ಕೂ ಒಂದು ಕಾರಣ ಇದೆ ಸ್ನೇಹಿತರೆ. ನಾವೇನು RSSಗೆ 100 ವರ್ಷ ಆಯಿತು ಅಂತ ಮಾತಾಡ್ತಿದ್ದೀವಿ ಎಲ್ಲ ಮಾಧ್ಯಮಗಳಲ್ಲಿ, ಮತ್ತು ದೇಶಾದ್ಯಂತ RSS ಪಥಸಂಚಲನಗಳ ಮುಖಾಂತರ ಇನ್ನಷ್ಟು ಮನೆಗಳಿಗೆ ತಲುಪಬೇಕು ಅಂತ ಏನು ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಭಾರತೀಯ ಕಮ್ಯುನಿಸ್ಟ್ ಪಕ್ಷಕ್ಕೂ 100 ವರ್ಷ ಆಯಿತು ಸ್ನೇಹಿತರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPI RSS ಯಾವಾಗ ಶುರುವಾಯಿತೋ 1925ರಲ್ಲಿ, CPI ಕೂಡ ಅಧಿಕೃತವಾಗಿ 1925ರ ಡಿಸೆಂಬರ್ 26ನೇ ತಾರೀಕು ಆರಂಭ ಆಯಿತು. ನಾನು ಅಧಿಕೃತವಾಗಿ ಅಂತ ಯಾಕೆ ಹೇಳಿದೆ ಅಂತಂದರೆ, ಇದಕ್ಕೂ ಮೊದಲು ಅದು ಆರಂಭವಾಗಿದ್ದು ತಾಷ್ಕೆಂಟ್ನಲ್ಲಿ 1920ರಲ್ಲಿ. ಅಂದರೆ ವಿದೇಶದಲ್ಲಿ ಆರಂಭ ಆದಂತಹ ಕಮ್ಯುನಿಸ್ಟ್ ಪಕ್ಷ, ಭಾರತದ ಕಮ್ಯುನಿಸ್ಟ್ ಪಕ್ಷ ರಷ್ಯಾದ ತಾಷ್ಕೆಂಟ್ನಲ್ಲಿ. ಇರಲಿ, ಸೊ 1925ರಲ್ಲಿ ಆರಂಭವಾದಂಥ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸರಿಯಾಗಿ 100 ವರ್ಷ 2025 ರಾಜಕೀಯವಾಗಿ ಸಂಪೂರ್ಣ ನಿರ್ನಾಮ ಆಗೋಗ್ಬಿಟ್ಟಿದೆ. ನಾನು ರಾಜಕೀಯವಾಗಿ ಹೇಳ್ತಾ ಇದ್ದೇನೆ. ಪ್ರಜಾಪ್ರಭುತ್ವದ ರಾಜಕೀಯ ಅಂತಂದರೆ ಚುನಾವಣಾ ರಾಜಕೀಯ. ಹಾಗಾದರೆ ಕಮ್ಯುನಿಸಂ ಭಾರತದಿಂದ ಸಂಪೂರ್ಣವಾಗಿ ನಾಶ ಆಗೋಯ್ತಾ? ಖಂಡಿತ ಇಲ್ಲ. ಒಂದು ಸಿದ್ಧಾಂತವಾಗಿ ಕಮ್ಯುನಿಸಂ ಇನ್ನೂ ಭಾರತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ್ಯಕ್ಟಿವ್ ಆಗಿದೆ, ಲಕ್ಷಾಂತರ ಮನಸ್ಸುಗಳಲ್ಲಿ ಆ್ಯಕ್ಟಿವ್ ಆಗಿದೆ. ಆದರೆ ರಾಜಕೀಯವಾಗಿ ಅದು ಸೋತಿದೆ. ಇದಕ್ಕೆ ಕಾರಣ ಏನು? 2 ಅಂಶಗಳನ್ನು ನಾವು ಇಲ್ಲಿ ಗುರುತಿಸಬಹುದು ಸ್ನೇಹಿತರೆ. ಮೊದಲನೇದು, ಕಮ್ಯುನಿಸ್ಟ್ ಸಿದ್ಧಾಂತ ಅನ್ನೋದೇ ವಿದೇಶಿ ಸಿದ್ಧಾಂತ. ಹಾಗಾಗಿ ಅದು ಭಾರತದಲ್ಲಿ ಸೋಲು ಕಾಣ್ತು. ಎರಡನೇದು, ಕಮ್ಯುನಿಸ್ಟರಿಗೆ ಎಲ್ಲಕ್ಕಿಂತಲೂ ಸಿದ್ಧಾಂತವೇ ಮುಖ್ಯ ಆಗೋಯ್ತು, ದೇಶಕ್ಕಿಂತಲೂ. ಹಾಗಾಗಿ ಕಮ್ಯುನಿಸ್ಟ್ ಪಕ್ಷಗಳು ಜನಮನ್ನಣೆ ಗಳಿಸುವುದರಲ್ಲಿ ವಿಫಲ ಆದವು. ಈಗ ನಾನು ಒಂದೊಂದಾಗಿ ತಗೋತೀನಿ ಆ 2 ಅಂಶಗಳನ್ನು. ಕಮ್ಯುನಿಸ್ಟ್ ಸಿದ್ಧಾಂತ ಅನ್ನೋದು ವಿದೇಶಿ ಸಿದ್ಧಾಂತ.
ಹಾಗಾದರೆ ವಿದೇಶಿ ಸಿದ್ಧಾಂತಗಳನ್ನು ನಾವು ಒಪ್ಕೊಳ್ಬಾರ್ದಾ? ನಮ್ಮ ಪರಂಪರೆ ಏನು ಹೇಳುತ್ತೆ? ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ. ವಿಶ್ವದ ಯಾವುದೇ ಮೂಲೆಯಲ್ಲಿ ಯಾವುದೇ ಒಳ್ಳೆಯ ಸಂಗತಿಗಳಿರಲಿ, ಅದು ನಮಗೆ ಸಿಗಲಿ, ನಮ್ಮತ್ತ ಹರಿದು ಬರಲಿ, ಅದನ್ನು ನಾವು ಒಪ್ಕೊಳ್ಳೋಣ, ಅದನ್ನು ನಾವು ಅಪ್ಪಿಕೊಳ್ಳೋಣ. ಋಗ್ವೇದ ಹೇಳೋದು ಈ ಮಾತನ್ನು. ಹಾಗಾಗಿಯೇ ಕಮ್ಯುನಿಸಮನ್ನು ಸಹ ಭಾರತೀಯರು ಅಪ್ಪಿಕೊಂಡ್ರು. ಆದರೆ ಭಾರತದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸಾರಥ್ಯ ವಹಿಸಿದವರು ಏನು ಮಾಡಿದ್ರು? ಜರ್ಮನಿಯ ಅವತ್ತಿನ ಸನ್ನಿವೇಶಕ್ಕೆ ಹುಟ್ಟಿಕೊಂಡಂತಹ ಒಂದು ಪ್ರತಿಕ್ರಿಯಾತ್ಮಕವಾದಂಥ ಸಿದ್ಧಾಂತ, ರಿಯಾಕ್ಷನರಿ ಡಾಕ್ಟ್ರಿನ್ ಅಂತ ಏನು ಹೇಳ್ತೀವಿ, ಅದು ಭಾರತಕ್ಕೆ ಹೇಗೆ ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನು ಭಾರತೀಯ ಕಮ್ಯುನಿಸ್ಟರು ಯೋಚನೆ ಮಾಡಲೇ ಇಲ್ಲ. ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದಂತಹ ಕಾರ್ಲ್ ಮಾರ್ಕ್ಸ್ ಆಗ ಜರ್ಮನಿಯ ಆ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು. ಕಮ್ಯುನಿಸ್ಟ್ ಸಿದ್ಧಾಂತದ ಪ್ರಕಾರ ಇರೋದು ಎರಡೇ ವರ್ಗಗಳು, ಒಂದು ಬಲಿಷ್ಠ ವರ್ಗ, ಒಂದು ದುರ್ಬಲ ವರ್ಗ. ಅದು ಯಾವುದು? ಆರ್ಥಿಕ ಬಲಿಷ್ಠ ವರ್ಗ, ಆರ್ಥಿಕವಾಗಿ ದುರ್ಬಲವಾದಂಥ ವರ್ಗ. ಅಂದರೆ ದಬ್ಬಾಳಿಕೆ ಮಾಡುವವರ ವರ್ಗ, ದಬ್ಬಾಳಿಕೆಗೆ ಒಳಗಾಗುವವರ ವರ್ಗ. ಇವೆರಡರ ನಡುವಿನ ಸಮಾನತೆಯನ್ನು ಸಾಧಿಸಬೇಕು ಅಂದರೆ ಅದು ಸಂಘರ್ಷದ ಮೂಲಕವೇ. ಇದು ಕಾರ್ಲ್ ಮಾರ್ಕ್ಸ್ ಹೇಳಿದಂತಹ ಒಂದು ಸಿದ್ಧಾಂತದ ಮೂಲ. ಅದನ್ನು ಯಥಾವತ್ ಭಾರತಕ್ಕೆ ಅನ್ವಯಿಸುವುದಕ್ಕೆ ಪ್ರಯತ್ನ ಪಟ್ಟರು ಭಾರತೀಯ ಕಮ್ಯುನಿಸ್ಟ್. ಜರ್ಮನಿಯಲ್ಲಿದ್ದದ್ದು ಎರಡೇ ವರ್ಗ, ಆದರೆ ಈ ಭಾರತದಲ್ಲಿ ನೂರಾರು ವರ್ಗಗಳು, ನೂರಾರು ಕಮ್ಯುನಿಟಿಗಳು, ನೂರಾರು ಆಲೋಚನೆಗಳು, ಸಾವಿರಾರು ರೀತಿಯ ಆಚರಣೆಗಳು, ಸಾವಿರಾರು ರೀತಿಯ ಸಂಪ್ರದಾಯಗಳು, ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ, ಭಾಷಾ ವ್ಯವಸ್ಥೆ, ಆಚರಣೆಯ ವ್ಯವಸ್ಥೆ, ಪ್ರಾಂತ್ಯಗಳ ವ್ಯವಸ್ಥೆ, ಈ ಎಲ್ಲದರಗಳಲ್ಲೂ ಬಹುತ್ವವಿರುವಂಥ ದೇಶ ಭಾರತ. ಜಾತಿಯಲ್ಲೂ ಅಸಮಾನತೆ ಇದೆ, ವರ್ಗದಲ್ಲೂ ಅಸಮಾನತೆ ಇದೆ, ಭಾಷೆಯಲ್ಲೂ ವೈವಿಧ್ಯತೆ ಇದೆ, ಪ್ರಾಂತೀಯ ಭಾವನೆಗಳಲ್ಲೂ ಬೇರೆ ಬೇರೆ ರೀತಿಯ ಆಲೋಚನೆಗಳಿವೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವೈರುಧ್ಯಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳು. ಇದನ್ನು ಕಮ್ಯುನಿಸ್ಟರು ಅರ್ಥ ಮಾಡಿಕೊಳ್ಳಲಿಲ್ಲ. ಎಲ್ಲದಕ್ಕೂ ಅವರು ಒಂದೇ ಒಂದು ಪಾಯಿಂಟನ್ನು ಇಡ್ತಾ ಇದ್ದಿದ್ದು ಅಂತಂದರೆ ವರ್ಗ ಸಂಘರ್ಷ ಅನ್ನುವಂಥದ್ದು. ಅದನ್ನು ಜಾತಿ ವ್ಯವಸ್ಥೆಗೆ ಅಪ್ಲೈ ಮಾಡಲಿಕ್ಕೆ ಹೋದರು. ಆದರೆ ಜರ್ಮನಿಯಲ್ಲಿರುವಂತಹ ವರ್ಗ ಅಸಮಾನತೆಗೂ ಭಾರತದಲ್ಲಿ ಇರುವಂತಹ ಜಾತಿ ಅಸಮಾನತೆಗೂ ವ್ಯತ್ಯಾಸ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕಮ್ಯುನಿಸಮ್ದು ಸಂಘರ್ಷದ ಮೂಲಕ ಸಮಾನತೆ, ಆದರೆ ಭಾರತೀಯ ಪರಂಪರೆ ನಮಗೆ ಹೇಳಿಕೊಟ್ಟಿರೋದು ಸಾಮರಸ್ಯದ ಮೂಲಕ ಸಮಾನತೆ. ಶಂಕರಾಚಾರ್ಯರಿಂದ ಹಿಡಿದು ಶಿಶುನಾಳ ಶರೀಫರವರೆಗೆ ಗುರು ಗೋವಿಂದ ಸಿಂಗ್ ಮಾಡಿರಬಹುದು, ಕಬೀರ್ ಮಾಡಿರಬಹುದು, ಸಂತ ರಾಮದಾಸರು ಮಾಡಿದ್ದು, ಬಸವಣ್ಣ ಮಾಡಿದ್ದು, ಅಲ್ಲಮಪ್ರಭು ಮಾಡಿದ್ದು, ಎಲ್ಲರೂ ಮಾಡಿದ್ದು ಇಂಥ ಸಮಾಜ ಸುಧಾರಣೆಯನ್ನೇ. ಮನಸ್ಸುಗಳ ಪರಿವರ್ತನೆಯ ಮುಖಾಂತರ ಸಮಾಜ ಸುಧಾರಣೆ, ಮನಸ್ಸುಗಳ ಪರಿವರ್ತನೆಯ ಮುಖಾಂತರ ಸಮಾಜದಲ್ಲಿ ಸಮಾನತೆ ತರುವಂಥ ಒಂದು ಪ್ರಯತ್ನ. ಯಾರೂ ಸಹ ಸಂಘರ್ಷಕ್ಕೆ ಇಳಿದೇ ಇಲ್ಲ. ಸಂಘರ್ಷಕ್ಕೆ ಇಳಿಯುವಂಥ ರಕ್ತವೂ ಭಾರತದ್ದಲ್ಲ. ಇದನ್ನು ಕಮ್ಯುನಿಸ್ಟರು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸೋತರು. ಹಾಗಾಗಿ ರಾಜಕೀಯವಾಗಿ ಅವರಿಗೆ ಜನಮನ್ನಣೆ ಸಿಗಲಿಲ್ಲ. ಇದೇ ಅಂಶವನ್ನು ಮುಂದುವರಿದು ಹೇಳೋದಾದರೆ, ಕಮ್ಯುನಿಸಮ್ ಏನು ಹೇಳುತ್ತೆ ಅಂತಂದರೆ ಧರ್ಮ ಒಂದು ಅಫೀಮು. ಅದು ಜರ್ಮನಿಯಲ್ಲಿ 17-18ನೇ ಶತಮಾನದಲ್ಲಿದ್ದಂತಹ ಚರ್ಚ್ ದಬ್ಬಾಳಿಕೆಯ ಸನ್ನಿವೇಶದಲ್ಲಿ ಹುಟ್ಟಿಕೊಂಡಂಥ ಒಂದು ಸಿದ್ಧಾಂತ. ಆಗ ಅಲ್ಲಿ ಸೆಕ್ಯುಲರಿಸಮ್ನ ಪ್ರತಿಪಾದನೆ ಆಯಿತು. ಆಡಳಿತದ ಮೇಲೆ ಚರ್ಚಿನ ಹಿಡಿತವನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ. ಆಗ ಅಲ್ಲಿ ರಿಲಿಜನ್ ಅನ್ನೋದನ್ನು ಅಡ್ಮಿನಿಸ್ಟ್ರೇಷನ್ನಿಂದ ಬೇರೆ ಮಾಡಬೇಕು ಅಂತ. ಹಾಗಾಗಿ ಕಮ್ಯುನಿಸಮ್ ಒಂದು ಘೋಷಣೆಯನ್ನು ಕೊಡ್ತು, ಧರ್ಮ ಒಂದು ಅಫೀಮು, ಅದರ ಸೆಳೆತಕ್ಕೆ ಬಲಿಯಾಗಬೇಡಿ ಅಂತ. ಆದರೆ ಭಾರತೀಯರಾದ ನಾವು ಅಂದುಕೊಂಡಂಥ ಧರ್ಮವೇ ಬೇರೆ. ನಮ್ಮ ಧರ್ಮ ಯಾವುದೋ ಒಂದು ಪುಸ್ತಕದಲ್ಲಿಲ್ಲ. ನಮ್ಮ ಧರ್ಮ ನೀವು ಹೀಗೇ ಮಾಡಿ ಅಂತ ಹೇಳೋದಿಲ್ಲ. ನಮ್ಮ ಧರ್ಮ ಸನಾತನ ಧರ್ಮ. ನಮ್ಮ ಧರ್ಮ ಜೀವನ ಧರ್ಮ, ವೃತ್ತಿ ಧರ್ಮ, ಆಡಳಿತ ಧರ್ಮ, ರಾಜಧರ್ಮ, ವೈದ್ಯರ ಧರ್ಮ, ಶಿಕ್ಷಕರ ಧರ್ಮ ಬೇರೆ. ಈ ಮೂಲ ಕಲ್ಪನೆಯನ್ನು ಕಮ್ಯುನಿಸ್ಟರು ಅರ್ಥ ಮಾಡ್ಕೊಳ್ಳದಲೇ ಧರ್ಮ ಒಂದು ಅಫೀಮು ಅನ್ನುವಂಥ ಮಾತುಗಳನ್ನು ಆಡ್ಕೊಂಡು ಬಂದು, ಹಾಗಾಗಿ ಭಾರತೀಯರ ಮೂಲದಲ್ಲೇ ಇರುವಂತಹ ಧರ್ಮದ ಕಲ್ಪನೆಯನ್ನು ಕಮ್ಯುನಿಸ್ಟರು ಅರ್ಥ ಮಾಡಿಕೊಳ್ಳಲಿಲ್ಲ. ಹಾಗಾಗಿ ಅವರಿಗೆ ಜನಮನ್ನಣೆ ಸಿಗಲಿಲ್ಲ. ಇನ್ನು ನಾನು ಎರಡನೇ ಪಾಯಿಂಟಿಗೆ ಬರ್ತೇನೆ. ಭಾರತೀಯ ಕಮ್ಯುನಿಸ್ಟರಿಗೆ ಎಲ್ಲಕ್ಕಿಂತ ಸಿದ್ಧಾಂತವೇ ಮುಖ್ಯ ಆಗಿತ್ತು, ದೇಶಕ್ಕಿಂತಲೂ ಸಿದ್ಧಾಂತವೇ ಮುಖ್ಯ ಆಗಿತ್ತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಇದು ದಾಖಲೆಗಳಲ್ಲಿರುವಂಥದ್ದು, ನಾನು ಹೇಳ್ತಿರುವಂಥದ್ದಲ್ಲ.
ಸ್ವಾತಂತ್ರ್ಯ ಪೂರ್ವದಲ್ಲಿ 1942ರ ಕ್ವಿಟ್ ಇಂಡಿಯಾ ಚಳವಳಿ, ದೇಶಾದ್ಯಂತ ಬ್ರಿಟಿಷರ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತಾಗ ಮಹಾತ್ಮ ಗಾಂಧಿ ಕರೆ ಕೊಟ್ಟಂತಹ ಕ್ವಿಟ್ ಇಂಡಿಯಾ ಚಳವಳಿಗೆ ಭಾರೀ ಜನಬೆಂಬಲ ವ್ಯಕ್ತ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ CPI ಈ ಕ್ವಿಟ್ ಇಂಡಿಯಾ ಚಳವಳಿಯನ್ನೇ ವಿರೋಧ ಮಾಡ್ತು. ಯಾರೂ ಕೂಡ ಈ ಚಳವಳಿಯಲ್ಲಿ ಭಾಗವಹಿಸಬಾರ್ದು, ಪ್ರತಿಭಟನೆಯಲ್ಲಿ ತೊಡಗಬಾರ್ದು ನಮ್ಮ ಕಾರ್ಯಕರ್ತರು, ಈ ರೀತಿಯ ಸೂಚನೆಯನ್ನು ಕೊಡ್ತು CPI. ಕಾರಣ ಏನು? ಕಾರಣ ಇಷ್ಟೇ, ಆ ಸಂದರ್ಭದಲ್ಲಿ ನಡೆದಿದ್ದಂತಹ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ USSR ಜೊತೆ ಕೈ ಜೋಡಿಸಿತ್ತು ಜರ್ಮನಿಯ ನಾಜಿಗಳ ವಿರುದ್ಧ ಹೋರಾಡಲಿಕ್ಕೆ. USSR ಅಂತಂದರೆ ಅದು ಕಮ್ಯುನಿಸ್ಟ್ ದೇಶ. ಅಂದರೆ ಬ್ರಿಟನ್ ಒಂದು ಕಮ್ಯುನಿಸ್ಟ್ ದೇಶದ ಜೊತೆ ಕೈ ಜೋಡಿಸಿದೆ ಅಂತಂದರೆ ನಾವು ಬ್ರಿಟನ್ ವಿರುದ್ಧ ಮಾತಾಡಲಿಕ್ಕಾಗತ್ತಾ? ಸೊ ನಾವಿಲ್ಲಿ ಪ್ರತಿಭಟನೆಗಳು ಅದು ಇದು ಅಂತ ಶುರುವಾಗ್ಬಿಟ್ರೆ ಅವರ ಯುದ್ಧದ ಗೆಲುವಿಗೆ ಅದು ಅಡ್ಡಿ ಆಗಬಹುದಲ್ವಾ? ಆ ಕಾರಣಕ್ಕೆ ಕ್ವಿಟ್ ಇಂಡಿಯಾ ಚಳವಳಿ ಬೇಡ. ನೋಡಿ ಕಮ್ಯುನಿಸ್ಟರ ವಾದ, ಅವರ ಮನಸ್ಥಿತಿ ಹೇಗಿದೆ ಅಂತ. USSR ಗೆಲ್ಲಬೇಕು ಅಂತ ಇಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ಅಸಹಕಾರವನ್ನು ತೋರ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಸ್ವಾತಂತ್ರ್ಯ ನಂತರ 1962 ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ದೇಶಾದ್ಯಂತ ದೇಶಭಕ್ತಿಯ ಸಿಂಚನ ಚಿಮ್ತಾ ಇತ್ತು. ಸಾವಿರಾರು ಸೈನಿಕರು ಸಾವನ್ನಪ್ಪಿದ್ರು, ಇನ್ನಷ್ಟು ಸಾವಿರಾರು ಸೈನಿಕರು ಗಾಯಗೊಳ್ತಾ ಇದ್ದರು. ಯಾಕೆಂದರೆ ಹಿಂದಿ ಚೀನಿ ಬಾಯಿ ಅಂತ ಹೇಳಿ ಹಿಂದಿನಿಂದ ಚೂರಿ ಹಾಕಿತ್ತು ಚೀನಾ. ಆಗ ಭಾರತೀಯ ಸೈನಿಕರಿಗಾಗಿ ದೇಶದ ಎಲ್ಲ ಕಡೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗ್ತಾ ಇತ್ತು. ಆಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಕಾರ್ಯಕರ್ತರಿಗೆ ಸೂಚನೆ ಕೊಡುತ್ತೆ. ಏನಂತ? ಈ ರೀತಿಯ ರಕ್ತದಾನ ಶಿಬಿರಗಳಲ್ಲಿ ನೀವು ಭಾಗವಹಿಸಬೇಡಿ. ದಾಖಲಾಗಿರುವಂಥ ಅಂಶ ನೇರವಾಗಿ ಚೀನಾ ಪರವಾಗಿ ನಿಲ್ಲುತ್ತೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷ. ಇದಕ್ಕೆ ಅನೇಕ ಕಾರಣಗಳನ್ನು ಕೊಡ್ತಾರೆ. ಕಾರಣಗಳಿಲ್ಲಿ ಮುಖ್ಯ ಅಲ್ಲ, ಆದರೆ ಅದರ ನಡೆ ಯಾವ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದು ಮುಖ್ಯ. ಯುದ್ಧ ಆದ 8 ವರ್ಷದಲ್ಲಿ ಅಂದರೆ 1970ರಲ್ಲಿ ಯಾವಾಗ ಚೀನಾದ ಪರವಾಗಿ ಅತಿಯಾದ ಪ್ರೀತಿಯನ್ನು ಭಾರತೀಯ ಕಮ್ಯುನಿಸ್ಟರು ತೋರಿಸೋದಕ್ಕೆ ಶುರು ಮಾಡಿದ್ರು, ಆಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಲ್ಲೇ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಉಂಟಾಯಿತು. ಕಮ್ಯುನಿಸ್ಟ್ ಪಾರ್ಟಿ ಹೋಳಾಯಿತು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಹಾಗೆ ಉಳ್ಕೊಳ್ತು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ CPIM ಅದು ಬೇರೆ ಆಯಿತು. ಬೇರೆ ಆದರೂ ಸಹ ಅವರ ಎಲ್ಲ ಸಿದ್ಧಾಂತಗಳು ಅದೇ ರೀತಿ ಇದ್ದವು, ಅದು ಬೇರೆ ವಿಚಾರ. ಇನ್ನು 2015ರಲ್ಲಿ ಕಮ್ಯುನಿಸ್ಟ್ ಪಕ್ಷದ ನೇತಾರರಾಗಿದ್ದಂಥ ಸೀತಾರಾಮ್ ಯೆಚೂರಿ ಅವರು ಒಂದು ಘೋಷಣೆ ಮಾಡ್ತಾರೆ, ದೇರ್ ಚೇರ್ಮನ್ ಈಸ್ ಅವರ್ ಚೇರ್ಮನ್ ಅಂತ. ಅಂದರೆ ಚೀನಾ ಕಮ್ಯುನಿಸ್ಟ್ ಪಕ್ಷದ ಚೇರ್ಮನ್ ಯಾರೋ ಅವರೇ ನಮಗೂ ಕೂಡ ಚೇರ್ಮನ್ ಅಂತ. ಇನ್ನೂ ಮುಂದುವರೆದು ಹೇಳ್ತಾರೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಥವಾ ಭಾರತೀಯ ಕಮ್ಯುನಿಸ್ಟರು ಭಾರತದ ಆರ್ಥಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಜೊತೆ ಚರ್ಚೆ ಮಾಡಬೇಕು. ಆ ನಂತರ ನಾವು ನಮ್ಮ ನಿಲುವನ್ನು ನಾವು ಫೈನಲ್ ಮಾಡ್ಕೋಬೇಕು. ಅಂದರೆ ಚೀನಾ ಹೇಳ್ದಂಗೆ ಕೇಳಬೇಕು ಅಂತ, ಚೀನಾ ಹೇಳಿದಾಗ ರೀತಿಯಲ್ಲಿ ನಮ್ಮ ವಿದೇಶಾಂಗ ನೀತಿ ಇರಬೇಕು ಅಂತ. ಈ ರೀತಿಯ ಮಾತುಗಳನ್ನು ಸೀತಾರಾಮ್ ಯೆಚೂರಿ ಹೇಳ್ತಾರೆ. ಸೊ ಅದಕ್ಕಾಗಿಯೇ ಒಂದಷ್ಟು ಗಾದೆ ಮಾತುಗಳು ಅಂತಿರೋ ಏನಂತಿರೋ ಆ ರೀತಿ ಹುಟ್ಟುಕೊಂಡಿದ್ದು. ಏನು? ಚೀನಾದಲ್ಲಿ ಮಳೆ ಬಂದರೆ ಇಲ್ಲಿನ ಕಮ್ಯುನಿಸ್ಟರು ಇಲ್ಲಿ ಕೊಡೆ ಹಿಡಿತಾರೆ, ರಷ್ಯಾದಲ್ಲಿ ಸೆಕೆ ಆದರೆ ಭಾರತೀಯ ಕಮ್ಯುನಿಸ್ಟರು ಇಲ್ಲಿ ಗಾಳಿ ಬೀಸ್ಕೋತಾರೆ. ಈ ರೀತಿಯ ಮಾತುಗಳು ಹುಟ್ಟುಕೊಂಡಿದ್ದು ಇದೇ ಕಾರಣಕ್ಕೆ. ಇನ್ನು 2020ರಲ್ಲಿ ಗಲ್ವಾನ್ ಕ್ಲಾಶ್ ಆದಾಗ, ತೀರಾ ಇತ್ತೀಚಿನ ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೇನೆ. ಚೀನಿ ಸೈನಿಕರು ಭಾರತದ ಗಡಿಯೊಳಗೆ ನುಗ್ಗಿ ಭಾರತದ ಸೈನಿಕರ ಮೇಲೆ ಇನ್ನಿಲ್ಲದ ಹಾಗೆ ದೌರ್ಜನ್ಯವನ್ನು ಮಾಡಿದ್ರು, ಭಾರತದ ಸೈನಿಕರ ಮೇಲೆ ದಾಳಿ ಮಾಡಿದ್ರು. ಭಾರತದ 20 ಸೈನಿಕರು ಹುತಾತ್ಮರಾದರು. ಇದಕ್ಕೆ ಸರಿಯಾಗಿ ತಿರುಗೇಟನ್ನು ಕೊಟ್ಟರು ಭಾರತೀಯ ಸೈನಿಕರು. ಚೀನಾ ಆಮೇಲೆ ಒಪ್ಕೊಂತು 47 ಚೀನಿ ಸೈನಿಕರು ಹತರಾಗಿದ್ದಾರೆ ಅಂತ. ಸಿಕ್ಕಿದ ಕಡೆ ಕೋಲಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಬಾಡ್ದು ಕಳಿಸಿದರು ಭಾರತೀಯ ಸೈನಿಕರು ವಾಪಸ್. ಆ ಸಂದರ್ಭದಲ್ಲಿ ಭಾರತೀಯ ಕಮ್ಯುನಿಸ್ಟರು ಹೇಗೆ ನಡ್ಕೊಂಡ್ರು? ಚೀನಾದ ಈ ಕ್ರಮವನ್ನು ಖಂಡಿಸುವಂತಹ ಒಂದೇ ಒಂದು ಶಬ್ದ ನಮ್ಮ ಭಾರತೀಯ ಕಮ್ಯುನಿಸ್ಟ್ರಿಂದ ಬರಲಿಲ್ಲ. ಆಗ ಭಾರತ ಸರ್ಕಾರವನ್ನು ಅದಕ್ಕೆ ಟೀಕೆ ಮಾಡಿದ್ರೆ ಹೊರತು ಚೀನಾ ಮಾಡಿದ ಕೃತ್ಯವನ್ನು ಇವರು ಖಂಡಿಸಲೇ ಇಲ್ಲ. ಚೀನಾದವರೇನೋ ಬಂದ್ಬಿಟ್ರು, ಅದಕ್ಕೆ ಕಾರಣ ನರೇಂದ್ರ ಮೋದಿ ಸರ್ಕಾರ ಅಂತ ನರೇಂದ್ರ ಮೋದಿ ಸರ್ಕಾರನ ಟಾರ್ಗೆಟ್ ಮಾಡಿದ್ರು. ಆದರೆ ಚೀನಾ ಬಗ್ಗೆ ತುಟಿಕ್ ಪುಟಿಕ್ ಅನ್ನಲಿಲ್ಲ. ಇದೆಲ್ಲವನ್ನು ಜನ ನೋಡ್ಕೊಂಡು ಬಂದರು. ಸೊ ರಾಜಕೀಯವಾಗಿ ಇಂಥವರ ಕೈಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ? ಹಾಗಾಗಿಯೇ ರಾಜಕೀಯವಾಗಿ ಕಮ್ಯುನಿಸ್ಟ್ ಪಕ್ಷಗಳು ನಿಧಾನವಾಗಿ ಎಲ್ಲ ರಾಜ್ಯಗಳನ್ನು ಕಳ್ಕೊಳ್ತಾ ಬಂದರು.
ರಾಜಕೀಯವಾಗಿ ಅವರು ಈಗ ಕಂಪ್ಲೀಟಾಗಿ ಇರ್ರಿಲೆವೆಂಟ್ ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಸೈದ್ಧಾಂತಿಕವಾಗಿ ಕಮ್ಯುನಿಸಮ್ ಸಂಪೂರ್ಣವಾಗಿ ಮರೆಯಾಗಿ ಹೋಯ್ತಾ, ಕಣ್ಮರೆಯಾಗಿ ಹೋಯ್ತಾ ಭಾರತದಿಂದ? ಖಂಡಿತ ಇಲ್ಲ. ಲಕ್ಷಾಂತರ ಮನಸ್ಸುಗಳಲ್ಲಿ ಈಗಲೂ ಕಮ್ಯುನಿಸಮ್ ಇದೆ. ಕಮ್ಯುನಿಸಮ್ ಒಂದು ಸಿದ್ಧಾಂತವಾಗಿ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಅದು ಜನವಿರೋಧಿ ಅಂತ ಹೇಳ್ತಾ ಇಲ್ಲ, ಅದು ಸಮಾಜ ವಿರೋಧಿ ಅಂತ ಹೇಳ್ತಾ ಇಲ್ಲ, ಕಮ್ಯುನಿಸ್ಟ್ ಚಿಂತನೆಗಳು ದೇಶ ವಿರೋಧಿ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಭಾರತೀಯ ಸಮುದಾಯಕ್ಕೆ, ಭಾರತೀಯ ಪರಂಪರೆಗೆ, ಭಾರತೀಯ ಅಸ್ಮಿತೆಗೆ ಒಪ್ಪುವಂಥದ್ದಲ್ಲ. ಭಾರತೀಯ ಕಮ್ಯುನಿಸ್ಟರು ತಮ್ಮ ಚಿಂತನೆಯನ್ನು ಇಂಡಿಯನೈಸ್ ಮಾಡ್ಕೊಳ್ಳೋದರಲ್ಲಿ ವಿಫಲ ಆಗಿದ್ದೇ ಭಾರತೀಯ ಕಮ್ಯುನಿಸ್ಟ್ ಪಕ್ಷಗಳು ರಾಜಕೀಯವಾಗಿ ಸೋಲೋದಕ್ಕೆ ಕಾರಣ. ಇನ್ನು ಸೈದ್ಧಾಂತಿಕವಾಗಿಯೂ ಅಷ್ಟೇ. ಈಗಲಾದರೂ ಎಚ್ಚೆತ್ತುಕೊಂಡು ಕಮ್ಯುನಿಸ್ಟ್ ಚಿಂತನೆಯ ಕಾರ್ಯಕರ್ತರು ಅಂತ ಯಾರಿದ್ದಾರೆ ಇಲ್ಲಿಯವರೆಗೆ ಉಳ್ಕೊಂಡಿರೋರು, ಅವರು ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಭಾರತೀಯತ್ವದ ಲೇಪನ ಕೊಡದೇ ಇದ್ದರೆ ಕಮ್ಯುನಿಸ್ಟ್ ಸಿದ್ಧಾಂತವೂ ಸಹ ಹೀಗೇ ಒಂದು ದಿನ ಕಣ್ಮರೆಯಾಗೋದರಲ್ಲಿ ಸಂದೇಹ ಇಲ್ಲ.